ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರ್ಪು. ಇವತ್ತು ಭಾರತದ ಸಂವಿಧಾನದ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಬಾಬಾ ಸಾಹೇಬರ ಪರಿನಿರ್ವಾಣ ದಿನ. ಅಂದರೆ ಅವರು ನಮ್ಮನ್ನು ಅಗಲಿದಂತಹ ದಿನ ಡಿಸೆಂಬರ್ 6 ಇವತ್ತು. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳು, ಪ್ರತಿಯೊಬ್ಬ ನಾಯಕರುಗಳು ಎಲ್ಲರೂ ಹೋಗಿ ಅಂಬೇಡ್ಕರ್ ಪ್ರತಿಮೆಗಳ ಮುಂದೆ ತಲೆ ಬಾಗಿಸಿ ನಮಸ್ಕಾರ ಮಾಡಿ, ಪುಷ್ಪಾರ್ಚನೆ ಮಾಡಿ, ಭಾಷಣಗಳನ್ನು ಮಾಡಿ, ಹೊಗಳಿ ಅಟ್ಟಕ್ಕೇರಿಸಿ ಎಲ್ಲ ಮಾಡಿ ಮುಗಿಸ್ತಾರೆ. ಮತ್ತು ಏಪ್ರಿಲ್ 14 ಬಾಬಾ ಸಾಹೇಬರ ಹುಟ್ಟುಹಬ್ಬದ ದಿನದವರೆಗೆ ಮರೆತು ಹೋಗ್ತಾರೆ. ಈ ರಾಜಕಾರಣಿಗಳು, ಈ ಡೋಂಗಿ ನಾಯಕರುಗಳು ಅಥವಾ ಮುಖಂಡರುಗಳು ಮತ್ತು ಒಂದಷ್ಟು ಸಂಘಟನೆಗಳು ಸಹ ಇಂತಹ ಡೋಂಗಿತನವನ್ನು ವರ್ಷಕ್ಕೆ 2 ದಿನ ಮಾಡಿ ಮುಗಿಸ್ತವೆ. ಆದರೆ ನಿಜವಾಗ್ಲೂ ಇವರಿಗೆ ಬಾಬಾ ಸಾಹೇಬರ ಬಗ್ಗೆ ಆಗಲಿ, ಅವರ ಸಂವಿಧಾನದ ಬಗ್ಗೆ ಆಗಲಿ, ಅಥವಾ ಅವರು ಮಾಡಿಟ್ಟಿರೋದನ್ನು ಕಾಪಾಡಿಕೊಳ್ಳಬೇಕು, ಅದು ನಮ್ಮ ಹಕ್ಕು ಮತ್ತು ಅಧಿಕಾರ ಮತ್ತು ಜವಾಬ್ದಾರಿ ಅನ್ನೋದು ನಿಜವಾಗ್ಲೂ ಇವರ ಮನಸ್ಸಲ್ಲಿದ್ದಿದ್ದರೆ ಇವರು ಮಾಡಬೇಕಾದಂತಹ ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಬಿದ್ದಿದೆ. ಅದರಲ್ಲಿ ಬಹಳ ಮುಖ್ಯವಾದಂತಹ ಕೆಲಸ ಬಾಬಾ ಸಾಹೇಬರು ಜೀವನ ಪರ್ಯಂತ ಹೋರಾಟ ನಡೆಸಿದ್ದು ಯಾರ ವಿರುದ್ಧ? ಮನುವಾದಿಗಳ ವಿರುದ್ಧ, ಮನುವಿನ ವಿರುದ್ಧ. ಮನು ಬರೆದಂತಹ, ಮನು ಅನ್ನುವಂತಹ ಜಾತಿವಾದಿ ಅಯೋಗ್ಯ ಬರೆದಂತಹ ಮನುಸ್ಮೃತಿಯನ್ನು ಬಹಿರಂಗವಾಗಿ ಸುಟ್ಟರು ಬಾಬಾ ಸಾಹೇಬರು. ಬಹಿರಂಗವಾಗಿ ಸುಟ್ಟರು. ಈ ದೇಶ ಸ್ವತಂತ್ರಗೊಂಡಾಗ ಹಿಂದೂ ಮಹಾಸಭಾ ಮತ್ತು ಹಿಂದುತ್ವದ RSS ಅಂತಹ ಸಂಘಟನೆಗಳು ಸಾಕಷ್ಟು ಪ್ರಯತ್ನ ಮಾಡಿದ್ವು ಮನುಸ್ಮೃತಿಯನ್ನೇ ಸಂವಿಧಾನ ಮಾಡಬೇಕು ಅಂತ. ಯಾವ ಮನುಸ್ಮೃತಿ? ದಲಿತರು, ಅಸ್ಪೃಶ್ಯತೆ ಇಂತಹದ್ರಲ್ಲಿ ನಂಬಿಕೆ ಇಟ್ಕೊಂಡಿರುವಂತಹದ್ದು, ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರುವಂತಹದ್ದು, ಮಹಿಳೆಯರಿಗೆ ಎಲ್ಲ ಅಧಿಕಾರಗಳು ಸಿಗಬಾರ್ದು ಅನ್ನುವಂತಹ ವಾದ ಮಂಡಿಸುವಂತಹದ್ದು, ಅಸ್ಪೃಶ್ಯತೆಯನ್ನು ಅದರಲ್ಲೂ ಸಹ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸುವಂತಹ ಮನುಸ್ಮೃತಿಯನ್ನು ಸಂವಿಧಾನ ಮಾಡಬೇಕು ಅಂತ ಹೊರಟಿದ್ರು. ಆದರೆ ಬಾಬಾ ಸಾಹೇಬರ ಕೈಗೆ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷತೆ ಸಿಕ್ತು. ಈ ದೇಶದ ಚರಿತ್ರೆ ಬದಲಾಯಿತು. ಅಂತಹ ಮನುವಿನ ವಿರುದ್ಧ ಯಾರು ಹೋರಾಡಿದ್ರು? ಮನುಸ್ಮೃತಿಯ ವಿರುದ್ಧ ಹೋರಾಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಅವರ ಪರಿನಿರ್ವಾಣದ ದಿನ ಆಗಿರಬಹುದು ಅಥವಾ ಜನ್ಮದಿನ ಆಗಿರಬಹುದು. ಆಚರಿಸೋದಕ್ಕೆ ಮೊದಲು ಈ ನಾಯಕರುಗಳು ಪ್ಲಸ್ ನಮ್ಮಂಥವರು ನಾವು ಸಹ ನಮಗೆ ನಾವೇ ಕಪಾಳಕ್ಕೆ ಬಾರಿಸ್ಕೊಳ್ಬೇಕು. ಯಾಕೆ ಅಂತ ಹೇಳ್ತೀನಿ ಕೇಳಿ. ರಾಜಸ್ಥಾನದ ಹೈಕೋರ್ಟ್ ಮುಂದೆ ಒಂದು ಪ್ರತಿಮೆ ಇದೆ, 11 ಅಡಿ ಎತ್ತರದ ಪ್ರತಿಮೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ, ಅವರು ಕೊಟ್ಟಂತಹ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಅದು ಸರಿಯಾದ ರೀತಿಯಲ್ಲಿ ಜಾರಿಯಾಗಬೇಕು ಅನ್ನುವ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಕೋರ್ಟುಗಳು. ಆ ಕೋರ್ಟಿನ ಮುಂದೆ ಮನುವಿನ 11 ಅಡಿ ಎತ್ತರದ ಪ್ರತಿಮೆ ಇರುತ್ತೆ. ಮನುಶಾಸ್ತ್ರ ಬರೆದಂತಹ, ಮನುಸ್ಮೃತಿಯನ್ನು ಬರೆದಂತಹ ಮನುಕುಲ ವಿರೋಧಿ ಮನುವಿನ ವಿಗ್ರಹ ಅಥವಾ ಪ್ರತಿಮೆ 11 ಅಡಿದು ರಾಜಸ್ಥಾನದ ಹೈಕೋರ್ಟ್ ಮುಂದೆ ಇವತ್ತಿಗೂ ಸಹ ರಾರಾಜಿಸ್ತಾ ಇದೆ. ಅದನ್ನು ತೆಗೆಯೋದಕ್ಕೆ ಈ ದೇಶದಲ್ಲಿ ಒಬ್ಬ ನಾಯಕನ ಕೈಯಲ್ಲೂ ಸಾಧ್ಯ ಆಗಿಲ್ಲ. ಕಾಂಗ್ರೆಸ್ ಇಷ್ಟು ವರ್ಷಗಳ ಆಡಳಿತ ನಡೆಸ್ಕೊಂಡು ಬಂದಿದೆ. ರಾಜಸ್ಥಾನದಲ್ಲೂ ಆಡಳಿತ ನಡೆಸಿದೆ, ದೇಶದಲ್ಲೂ ಆಡಳಿತ ನಡೆಸಿದೆ. ಆದರೆ ಆ ಪ್ರತಿಮೆಯನ್ನು ಅಲ್ಲಿಂದ ತೆಗೆಸೋದಕ್ಕೆ ಆಗಿಲ್ಲ. ಏನಾಯಿತು? 1989ರಲ್ಲಿ ರೆನೋವೇಷನ್ ಕೆಲಸ ಇತ್ತು, ನವೀಕರಣದ ಕೆಲಸ ನಡೀತಾ ಇತ್ತು, ರಾಜಸ್ಥಾನದ ಹೈಕೋರ್ಟ್ ಕಟ್ಟಡದ ನವೀಕರಣ. ಆ ಸಂದರ್ಭದಲ್ಲಿ ಕದ್ದು ಮುಚ್ಚಿ ಅಲ್ಲಿದ್ದಂತಹ ಜುಡಿಷಿಯಲ್ ಆಫೀಸರ್ಸ್ ಅಸೋಸಿಯೇಷನ್ ಅನ್ನುವಂತಹ ನ್ಯಾಯಾಂಗ ಸಿಬ್ಬಂದಿ ಅಥವಾ ನ್ಯಾಯಾಂಗ ಅಧಿಕಾರಿಗಳ ಸಂಘ, ಮನುವಾದಿಗಳೇ ತುಂಬಿದ್ದಂತಹ ಆ ಕೊಳಕು ಜನ ಯಾರನ್ನೂ ಕೇಳದೆ, ಯಾರಿಗೂ ಹೇಳದೆ, ಯಾವ ಸೂಚನೆಯನ್ನು ಕೊಡದೆ ದಿಢೀರಂತ 11 ಅಡಿಯ ಮನುವಿನ ಪ್ರತಿಮೆಯನ್ನು ಅಲ್ಲಿ ಬಂದು ಸ್ಥಾಪಿಸಿಬಿಟ್ರು. ತಕ್ಷಣವೇ ಅಲ್ಲಿದ್ದಂಥ ಇತರೆ ಹಿಂದುಳಿದ ಸಮಾಜಗಳು, ಅದರಲ್ಲೂ ವಿಶೇಷವಾಗಿ ದಲಿತ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿದ್ರು. ಆದರೆ ಅದನ್ನು ತೆಗೆದರೆ ಧಾರ್ಮಿಕ ಗಲಭೆಗಳಾಗ್ಬಿಡ್ತವೆ ಅಂತ ಅಂದಿನ ಕಾಂಗ್ರೆಸ್ ಸರ್ಕಾರ ಹೇಳಿಬಿಡ್ತು. ಧಾರ್ಮಿಕ ಗಲಭೆಗಳಾಗ್ತವೆ, ತೆಗೆಯೋದು ಬೇಡ, ನೋಡೋಣ. 1989ರಲ್ಲಿ ಸ್ಥಾಪನೆ ಆಯಿತು. 35 ವರ್ಷ ಆಗಿದೆ, ಅದಲ್ಲೇ ಇದೆ. ಆವತ್ತಿಂದ ಇಲ್ಲಿನವರೆಗೆ ಸಾಕಷ್ಟು ಪ್ರಯತ್ನಗಳು ಕೋರ್ಟುಗಳ ಮೂಲಕ, ಪ್ರತಿಭಟನೆಗಳ ಮೂಲಕ
ಎಂತೆಂತಹ ಪ್ರತಿಭಟನೆಗಳು ನಡೀತು, ಆದರೂ ಸಹ ಆ ಪ್ರತಿಮೆಯನ್ನು ತೆಗೆಸೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಈ ಇಡೀ ದೇಶ ಮನುವಾದಿಗಳ ಕೈಯಲ್ಲೇ ಇವತ್ತಿಗೂ ಇದೆ, ನರಳುತ್ತಾ ಇದೆ ಅವರ ಕೈಯಲ್ಲಿ ಅಂತ ಅದೊಂದು ಉದಾಹರಣೆಯಾಗಿ ನಮಗೆ ಎದ್ದು ಕಾಣುತ್ತೆ. 2018ರಲ್ಲಿ ಔರಂಗಾಬಾದ್ನಿಂದ ಇಬ್ಬರು ದಿಟ್ಟ ಮಹಿಳೆಯರು ಅವ್ರಿಗೆ ಸೆಲ್ಯೂಟ್ ಹೊಡಿತೀನಿ ನಾನು, ಹೋಗಿ ಆ ಪ್ರತಿಮೆ ಮೇಲೆ ಹತ್ತಿ ಆ ಪ್ರತಿಮೆಗೆ ಮಸಿ ಬಳಿದು ಬಂದರು. ಅವರನ್ನು ಬಂಧಿಸಲಾಯಿತು, ಕೇಸ್ ಹಾಕಿದ್ರು, ಅವ್ರ ಮೇಲೆ ಪ್ರತಿಮೆನ ಸ್ವಚ್ಛ ಮಾಡಿದ್ರು. ಅದೇ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು ಅವತ್ತು ಕೂಡ. ಆ ಮಹಿಳೆಯರನ್ನು ಬಂಧಿಸಿದರು, ಕೇಸ್ ಹಾಕಿದ್ರು, ಹಿಂಸೆ ಕೊಟ್ಟರು. ಆದರೆ ಆ ಪ್ರತಿಮೆಯನ್ನು ಮಾತ್ರ ಸ್ವಚ್ಛಗೊಳಿಸ್ಕೊಂಡು ಮತ್ತೆ ಅಲ್ಲಿ ನಿಲ್ಲಿಸ್ಕೊಂಡ್ರು. ಆಲ್ರೆಡಿ ನಿಂತಿತ್ತು, ನಿಲ್ಲಿಸ್ಕೊಳ್ಳೋದನ್ನು ಆಲ್ರೆಡಿ ನಿಂತಿತ್ತು. ಈ ರೀತಿಯಾದಂತಹ ಸ್ವಾರ್ಥಿಗಳು ಒಳಗೊಳಗೆ ಮನುವನ ಆರಾಧನೆಯನ್ನು ಮಾಡುವಂತಹವರು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಯಾವ ಸಂಘಟನೆಗಳಿರ್ಬೋದು, ಯಾವ ಸಾಮಾಜಿಕ ಪರಿವರ್ತನೆಗಾಗಿ ಹೋರಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳುವಂತಹ ಹೋರಾಟಗಾರರ ಇರಬಹುದು, ಎಲ್ಲರ ಮನಸ್ಸಲ್ಲೂ ಕೂಡ ಒಳಗೆ ಯಾವುದೋ ಒಂದು ಮೂಲೆಯಲ್ಲಿ ಜಾತಿ ವ್ಯವಸ್ಥೆಗೆ ಸಮರ್ಥನೆ ಇದೆ. ಇಲ್ಲದೆ ಹೋದರೆ ಮನುವಿನಂಥ ಅಯೋಗ್ಯನ ಪ್ರತಿಮೆಯನ್ನು ಹೈಕೋರ್ಟಿನ ಮುಂದೆ, ಅದು ಯಾವ ಹೈಕೋರ್ಟ್ಗಳು, ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನು ಪಾಲನೆ ಮಾಡುವ ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಕಾವಲು ಕಾಯಬೇಕಾದಂತೆ ಇರುವಂತಹ ನ್ಯಾಯಾಲಯದ ಮುಂದೆ ಮನುವಿನ ಪ್ರತಿಮೆಯನ್ನು ಇರೋದಕ್ಕೆ ಬಿಡ್ತಾರೆ. ಇದು ನಾವು ಇವತ್ತಿಗೂ ಸಹ ಅನುಭವಿಸ್ತಾ ಇದ್ದೀವಿ. 2023 ಕಳೆದ ವರ್ಷ ಸಹ PIL ಹಾಕಿದ್ರು ಸುಪ್ರೀಂ ಕೋರ್ಟ್ನಲ್ಲಿ, ತೆಗೆದು ಬಿಸಾಕ್ಬಿಟ್ರು. ಯಾಕೆ? ಅದಿದ್ದರೆ ಏನು ಸಮಸ್ಯೆ ನಿಮಗೆ ಅಂತ. ಮುಂದೊಂದು ದಿನ ಹೇಳ್ತಾರೆ ಜಾತಿ ವ್ಯವಸ್ಥೆ ಇದ್ದರೆ ಏನು ಸಮಸ್ಯೆ ನಿಮಗೆ, 5,000 ವರ್ಷದಿಂದ ಇತ್ತು, ಕಳೆದ 75 ವರ್ಷದಿಂದ ಮಾತ್ರ ಇರಲಿಲ್ಲ ಅಸ್ಪೃಶ್ಯತೆ ಅನ್ನೋದು, ಇವತ್ತಿಗೂ ಸಹ ಒಳಗೊಳಗೆ ಇದೆ, ಕೇವಲ ಪುಸ್ತಕದಲ್ಲಿ ಇಲ್ಲ, ಅದು ವಾಪಸ್ ಬರಲಿ ಬಿಡಿ, ಹೆಂಗೂ ಇದೆ ಅದು ಸಮಾಜದಲ್ಲಿ ಅಂದುಬಿಡ್ತಾರೆ. ಅದೇ ರೀತಿ ಇತ್ತು PIL ಅನ್ನು ರಿಜೆಕ್ಟ್ ಮಾಡಿದ್ದು. ಇದು ಬಾಬಾ ಸಾಹೇಬರು ನಮ್ಮನ್ನು ಅಗಲಿದ ದಿನ, ನಾವೆಲ್ಲರೂ ಸಹ ನಮಗೆ ನಾವೇ ಕಪಾಳಕ್ಕೆ ಬಾರಿಸ್ಕೊಳ್ಬೇಕಾದಂತಹ ಸನ್ನಿವೇಶ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಸುಮ್ಮನೆ ಅವರ ಪ್ರತಿಮೆಗೆ ಹಾರ ಹಾಕೋದು, ಮೆರವಣಿಗೆ ಮಾಡೋದು, ಜೈಕಾರ ಕೂಗೋದು, ಭಾಷಣ ಬಿಗಿಯೋದು, ಮನೆಗೆ ಹೋಗಿ ಮಲ್ಕೊಂಬಿಡೋದು, ಅವರು ಕೊಟ್ಟಂತಹ ಎಲ್ಲ ಸೌಲಭ್ಯಗಳನ್ನು, ಹಕ್ಕುಗಳನ್ನು, ಸ್ವಾತಂತ್ರ್ಯವನ್ನು, ಮಾನವಾಗಿ ಬದುಕುವಂತಹ ಆ ಒಂದು ಸನ್ನಿವೇಶವನ್ನು ಅನುಭವಿಸ್ಕೊಂಡು ಬಾಬಾ ಸಾಹೇಬರಿಗೆ ನಾವೇನು ಮಾಡಬೇಕಿತ್ತು ಅದನ್ನು ಮಾಡದೆ ದ್ರೋಹ ಬಗೆತಾ ಇದ್ದೀವಿ. ಅದರಲ್ಲಿ ಉತ್ತುಂಗದಲ್ಲಿರೋದು, ಹೈಯೆಸ್ಟ್ ಲೆವೆಲಲ್ಲಿರೋದು ರಾಜಕಾರಣಿಗಳು, ಆಮೇಲೆ ಆಡಳಿತ ವ್ಯವಸ್ಥೆ, ಅನಂತರ ನಾವುಗಳು ಅಂದರೆ ಸಾಮಾನ್ಯ ಜನ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.